ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲೋ ಒಂದು ಕಡೆಗೆ ಮೋದಿ ಯಾಕೆ ಹಿಂದುತ್ವವನ್ನು ಬಿಟ್ಟು ಈಗ ಅಭಿವೃದ್ಧಿಯ ಮಂತ್ರವನ್ನೇ ಜಪಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಯಾಕಂದರೆ ಅಯೋಧ್ಯೆಗೆ ಹೋಗಲ್ಲ ಅಂತ ಹೇಳಿದಂಥ ಮೋದಿಯವರನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಮೋದಿಯವರಿಗೆ ಬೇಕಾಗಿಲ್ಲ ಹಿಂದುತ್ವ ಅನ್ನುವಂಥದ್ದು. ಜೊತೆಗೇನು ಅಂದರೆ ಇದನ್ನೇ ಜಪಿಸ್ತಾ ಹೋದರೆ ಇನ್ನು ನಮಗೆ ನೆಲೆ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಮನದಟ್ಟಾಗಿರಬೇಕು. ಯಾಕಂದರೆ ಮೊನ್ನೆ ತಾನೇ ನಿತೀಶ್ ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಬರಬೇಕಾದಂಥವ್ರು ಕೂಡ ದೂರ ಉಳಿದಿದ್ದ ಸಂಗತಿ ನೋಡಿದ್ರೆ ಇನ್ನು ಬೇರೆ ರೀತಿಯ ಹೆಜ್ಜೆ ನೀಡಬೇಕು ಅನ್ನುವಂಥದ್ದು ಗೊತ್ತಾಗಿರಬೇಕು ಅನ್ನುವಂಥದ್ದು. ಬನ್ನಿ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ದ್ವಾರಕನಾಥ್ ಅವರ ಅಭಿಪ್ರಾಯ ಏನು ಸರ್? ಎಲ್ಲದನ್ನು ಗಮನಿಸ್ತಾ ಇದ್ದೀರಿ ತಾವು? ಸರಿ, ಇಲ್ಲಿ ಒಂದು ಅಂತರ್ ಸಂಬಂಧ ಇದೆ. ಗೋಮಧುಸೂದನ್ ಅವರು ಹೇಳಿದ್ದು ಆರ್ಟಿಕಲ್ 370 ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡು ಮತ್ತು ರಾಮ ಜನ್ಮಭೂಮಿ, ಓಕೆ, ಈ ಮೂರು ನಮ್ಮ ಎಂದಿಗೂ ಇಶ್ಯೂಸ್ ಇರುವಂಥವು ಅಂತ ಹೇಳ್ಬಿಟ್ಟು. ಈಗ ಮೋದಿ ಹೋದರೆ ಮತ್ತೆ ಇವುಗಳಿಗೆ ಹೋಗಬೇಕು. ಮೋದಿ ಮೂರನ್ನೂ ಈಗಾಗಲೇ ಗುಜರಾತಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಮನುಷ್ಯರಿದ್ದರೆ ತಾನೇ ಅಲ್ಲಿ ನೀವು ಇದು ಯೂನಿಫಾರ್ಮ್ ಸಿವಿಲ್ ಕೋಡು ಅಥವಾ 370 ಆರ್ಟಿಕಲ್ ಎಲ್ಲ ಅಲ್ಲಿ ಈಗಾಗಲೇ ಎತ್ನಿಕ್ ಕ್ಲೀನ್ಸಿಂಗ್ ಆಗಿದೆ. ಅಲ್ಲ, ನಾನು ಇನ್ನೊಂದು ಎಕ್ಸಾಗ್ರೇಷನ್ ಅಲ್ಲ, ಇಟ್ಸ್ ಅ ಫ್ಯಾಕ್ಟ್. ಒಂದು ಸಾರಿ ಎತ್ನಿಕ್ ಕ್ಲೀನ್ಸಿಂಗ್ ಆದ್ಮೇಲೆ 370 ಪ್ರಶ್ನೆಗಳ ಬರೋದೇ ಇಲ್ಲ. ಜನಗಳು ಹಾಗಾದ್ರೆ ದಡ್ರ ಹಾಗಾದ್ರೆ ಮೋದಿ ಯಾಕೆ 3 ಸರಿ 4 ಸರಿ ಅವ್ರನ್ನ ಚುನಾಯಿಸ್ತಾರೆ? ಅಲ್ಲ, ಅಲ್ಲಿ ಬೇರೆ ಚಾಯ್ಸ್ ಏನಿದೆ ಹೇಳಿ? ಅಲ್ಲ, ಚಾಯ್ಸ್ ಬೇರೆ ಚಾಯ್ಸ್ ಇದ್ದಿದ್ರೆ ನೋಡಿ, ಅಲ್ಲೊಂದು ಚಾಯ್ಸ್ ಇದ್ದಿದ್ರೆ ಒಪ್ಕೋಬೋದಾಗಿತ್ತು. ಇಲ್ಲ ಅಲ್ಲ, ಒಂದು ನನಗೆ ಅರ್ಥವಾಗದೆ ಇರುವಂತದ್ದು, ಜನ 4 ಸರಿ ಗೆಲ್ಸಿದ್ದಾರೆ ಅಂತಂದ್ರೆ ಅವ್ರನ್ನ ಜನ ಒಪ್ಕೊಂಡಿದ್ದಾರೆ ಅನ್ನೋದನ್ನ ದ್ವಾರಕನಾಥ್ ಅವರು ಒಪ್ಕೊಳ್ತಾ ಇರಲಿಲ್ಲ. ಬೇರೆ ಚಾನ್ಸ್ ಇಲ್ಲ ಅಂತಂದ್ರೆ ಚಾಯ್ಸ್ ಇಲ್ಲ ಅಂತ ಯಾಕೆ ನಾನು ಹೇಳ್ತಾ ಇರೋದು? ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ, ದಯವಿಟ್ಟು ಒಪ್ಕೊಳ್ಳಿ ನೀವು. ನೋಡಿ, ಭೀತಿ ಮತ್ತು ಭ್ರಾಂತಿಯಿಂದ ಒಪ್ಕೊಳ್ಳುವಂಥದ್ದು ಬೇರೆ, ಭೀತಿಯಿಂದ ಒಪ್ಕೊಳ್ಳುವಂಥದ್ದು ಬೇರೆ. ಅರ್ಥ ಆಯ್ತಾ? ನಿಜವಾದ ಎಲೆಕ್ಷನ್ಸ್ ನಡೆದಿದ್ದು ಅಂತ ಹೇಳಿದ್ರೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದಿದ್ರೆ ಅದು ಕೆಲಸ ಆಗ್ತಾ ಇರಲಿಲ್ಲ. ಆಗಲೇ ದತ್ತ ಅವರು ಹೇಳಿದ್ರು. ಅಲ್ಲಲ್ಲ, ಕಳೆದ 15 ವರ್ಷದಿಂದ ಗೆಲ್ಲಕ್ಕಾಗಿಲ್ಲ ಅಂತಂದ್ರೆ ಅದು ಹೇಳ್ತೀನೂ ಅಲ್ಲ, ಭ್ರಾಂತಿನೂ ಅಲ್ಲ ಸರ್, ಪ್ರೀತಿ ಸರ್. ಅದು ಸರಿ, ನೀವೇನ್ ಸರ್ ಇದನ್ನ ಯಾರಾದ್ರೂ ಪ್ರೀತಿ ಸರ್? ಅಲ್ಲ, ನರಮೇಧಾನ ಯಾರಾದ್ರೂ ಪ್ರೀತಿ ಅಂತಾರ? ನರಮೇಧಾನ್ ಕೂಡ ಪ್ರೀತಿ ಅಂತ ಎಷ್ಟು ಸರಿ ಸೇರಿಸ್ಕೋತಾರೆ ದ್ವಾರಕನಾಥ್? ನನ್ನ ಪ್ರಶ್ನೆ, ಎಷ್ಟು ಸರಿ ಸೇರಿಸ್ಕೋತಾರೆ? ಅಲ್ಲ, ಅಲ್ಲಿ ಎಂತ ಶಾಕ್ ಇದೆ ಅಂತ ಹೇಳಿದ್ರೆ, ಇನ್ನೂ ಒಂದು ಜನರೇಷನ್ ಹೋದ್ರೂ ಕೂಡ ಮುಸಲ್ಮಾನರು ತಲೆ ಎತ್ತಲಿಕ್ಕೆ ಆಗಲ್ಲ. ನಾನು ನೋಡಿದ್ದೀನಿ, ಕಣ್ಣಾರೆ ಕಂಡಿದ್ದೀನಿ. ನಾನು ಯಾಕೆ ಮಾತನ್ನು ಹೇಳ್ತೀನಿ? ಅಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವ್ರು ನಿಜವಾಗ್ಲೂ ಡೆಮೊಕ್ರೆಟಿಕ್ ಆಗಿದ್ದಿದ್ರೆ 11% ಮುಸ್ಲಿಮ್ಸ್ ಇದ್ದಾರೆ, ಯಾಕೆ ಮೋದಿ ಒಬ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಳ್ಳಿಲ್ಲ? ಒಂದು ಅಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆ ಅಂತ ಹೇಳ್ಬಿಡ್ತೀನಿ. ಅಲ್ಲಲ್ಲ, ಅದಕ್ಕೆ ಹೇಳ್ತೀನಿ, ಉತ್ತರ ಹೇಳ್ತೀನಿ. ಇನ್ನೂ ಒಂದು ಪ್ರಶ್ನೆ ಹೇಳ್ತೀನಿ. ಕಾಂಗ್ರೆಸ್ ಯಾಕೆ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ, ಕಾಂಗ್ರೆಸ್ ಕೂಡ ಒಬ್ಬ ಮುಸ್ಲಿಮ್ಗೆ ಟಿಕೆಟ್ ಕೊಟ್ಟಿಲ್ಲ. ಅಲ್ಲಿನ ದುರಂತವನ್ನ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಲ್ಲ, 11% ಇರುವಂತಹ ಒಂದು ಜನಾಂಗ, ಅತ್ಯಂತ ನೋವುಂಡಂತಹ ಒಂದು ಜನಾಂಗ, ಅಲ್ಲಿ ಟಿಕೆಟ್ ಕೂಡ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಎಂಥ ಸ್ಥಿತಿಯಲ್ಲಿರ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲ, ಒಂದು ನಿಮಿಷ. ಒಂದು ಪಕ್ಷ ಟಿಕೆಟ್ ಕೊಡಬೇಕಾದ್ರೆ ಯಾವುದರ ಆಧಾರದ ಮೇಲೆ ಟಿಕೆಟ್ ಕೊಡಬೇಕು? ಒಬ್ಬ ದೊಡ್ಡ ನಾಯಕ ಇದ್ರೆ ಅಲ್ಲ, ಆ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಯಾರು ದುಡಿದಿದ್ದಾನೆ ಅವನ ಆಧಾರದ ಮೇಲೆ ನಾವು ಕೊಡಬೇಕು. ಮುಸಲ್ಮಾನರು ನಮ್ಮ ಪಕ್ಷದಲ್ಲಿ ನಾವು ಖಂಡಿತ ಟಿಕೆಟ್ ಕೊಡ್ತಾ ಇದ್ದೀವಿ. ಇಲ್ಲ, ಬಹುಶಃ ಬಿಜೆಪಿ ಮತ್ತು ಮೋದಿಯನ್ನ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಮೋದಿಯನ್ನ ಒಂದು ಸೆಂಟ್ರಿಕ್ ಪಾಯಿಂಟ್ ಆಗಿ ಆಯ್ಕೆ ಮಾಡ್ಕೊಂಡಿದೆ. ಮೋದಿ ಒಂದು ದೊಡ್ಡ ಶಕ್ತಿ ಅಂತೇಳಿ ಪರಿಗಣಿಸ್ಕೊಂಡಿದೆ. ಅದು ಆ ಪಕ್ಷದ ಆಂತರಿಕ ತೀರ್ಮಾನ. ಅದನ್ನು ನಾವು ಪ್ರಜಾಪ್ರಭುತ್ವದಲ್ಲಿ ಗೌರವಿಸಬೇಕು. ನಾವು ಮೋದಿಯನ್ನ ಮಣಿಸ್ತಕ್ಕಂಥದ್ದು, ಮೋದಿಯನ್ನ ಹಿನ್ನಡೆ ಮಾಡ್ತಕ್ಕಂಥದ್ದು ಚುನಾವಣಾ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲಿ ನಂಬಿಕೆ ಇದೆ. ವ್ಯಕ್ತಿಗತ ತೇಜೋವಧೆಯಿಂದ ನಮಗೇನು ಲಾಭ ಇಲ್ಲ. ಅದನ್ನು ನಾವು ಮಾಡ್ತೇವೆ, ಡೆಮೊಕ್ರೆಟಿಕ್ ಆಗಿ ಏನು ಮಾಡಬೇಕು ಅಂತ ಮಾಡ್ತೇವೆ. ಮಧುಸೂದನ್ ಜಿ ಹೇಳಿದ್ರು ಅವರು ಪ್ರಸಿದ್ಧಿಯಿಂದ ದೂರ ಸರಿದಿದ್ದಾರೆ, ಅಯೋಧ್ಯೆಗೆ ಹೋಗೋದನ್ನ ರದ್ದು ಮಾಡುವ ಮೂಲಕ ಅಂತ. ನನ್ನ ಪ್ರಕಾರ ಅದು ವಿವಾದದಿಂದ ಹಿಂದೆ ಸರಿದಿದ್ದಾರೆ. ಯಾಕಂದರೆ ಮೋದಿಗೆ ವಿವಾದವನ್ನು ಹುಟ್ಟು ಮಾಡಿದ ತಕ್ಷಣ ಅದು ಪ್ರಚಾರ ತಂತಾನಾಗೆ ಬರುತ್ತೆ. ಆಂತರಿಕ ಸಮಸ್ಯೆಗಳನ್ನು ಅದ್ವಾನಿಯವರ ಒಂದು ಹಗರಣ ಅಂತ ಹೇಳಿದ್ರೆ ಒಂದು ವಿವಾದ ಶುರುವಾಗಿದ್ದೇನೆ ಜಿನ್ನಾ ಅವರ ಬಗ್ಗೆ ಅವರು ಒಂದು ಮೃದುವಾದ ಧೋರಣೆಯನ್ನ ತಾಳಿದ್ರು ಅಂತ ಹೇಳಿ. ಹಾಗಿರುವಾಗ ಮೋದಿ ಇವತ್ತಿಗೂ ಕೂಡ ಅಯೋಧ್ಯೆಗೆ ಹೋಗಲಿ ಬಿಡ್ಲಿ, ಮಧುಸೂದನ್ ಜಿ ಅವರ ಪತ್ರನೇ ಸಾಕ್ಷಿ. ಮಧುಸೂದನ್ ಜಿ ಅಂತಹ
ಅಪ್ಪಟ ಬಿಜೆಪಿಯ ಬೆಂಬಲಿಗರಿಗೆ RSS ಅಲ್ಲ ಬಿಜೆಪಿಯ ಅದು ಆಂತರಿಕ ಸಂಘಟನೆಗಳ ಬಗ್ಗೆ ಅಲ್ಲ, ಇವತ್ತಿಗೂ ಮೋದಿ ಹೃದಯದಲ್ಲಿದ್ದಾರೆ ಅಂತಕ್ಕಂಥದ್ದು ಅವರು ಹೇಳಲಿ ಬಿಡ್ಲಿ ದೇಶಕ್ಕೆ ಗೊತ್ತಿದೆ, ಮತದಾರರಿಗೆ ಗೊತ್ತಿದೆ ರಂಗನಾಥ್. ಹಾಗಾಗಿ ಮೋದಿಯವರು ಅಯೋಧ್ಯೆಗೆ ಹೋಗಲಿಲ್ಲ ಅಂದ ತಕ್ಷಣ ಸೆಕ್ಯುಲರ್ ಅಂತ ಅಂದ್ಕೊಂಡು ಸೆಕ್ಯುಲರ್ ಫೋರ್ಸಸ್ ಯಾರು ಕೂಡ ಮೋದಿಯವರ ನಾಯಕತ್ವದ ಬಿಜೆಪಿಯನ್ನ ಬೆಂಬಲಿಸುವಂತಹ ಮೂರ್ಖತನ ಮಾಡೋದಿಲ್ಲ ಅನ್ನೋದನ್ನ ಬಿಜೆಪಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು. ಎರಡನೇದು ದ್ವಾರಕನಾಥ್ ಜಿ ಅವರು ಮಾತಾಡುವಾಗ ಮಧುಸೂದನ್ ಜಿ ಆಕ್ಷೇಪವನ್ನ ಎತ್ತಿದ್ರು. ಈಗ ಡೆಮಾಕ್ರೆಟಿಕ್ ಇಂಡಿಯಾದಲ್ಲಿ ಒಂದು ರಾಜ್ಯದಲ್ಲಿ ಅವರಿಗೆ ಮತವನ್ನ ಕೊಟ್ಟು ಒಬ್ಬ ನಾಯಕನನ್ನ ಅಧಿಕಾರದಿಂದ ಇಳಿಸೋದಿಕ್ಕೆ ಸಾಧ್ಯ ಇಲ್ಲ ಅಂದ ಮಾತ್ರಕ್ಕೆ ಅದು ನನಗೆ ಕೊಟ್ಟ ಪಾಸಿಟಿವ್ ಮತ ಅಂತ ಭಾವಿಸೋದಿದೆಯಲ್ಲ, ಅದು ದೊಡ್ಡ ಅಪಚಾರ ಅಂತ ಹೇಳಿ. ಕಾಂಗ್ರೆಸ್ ಕಳೆದ 60 ವರ್ಷಗಳಿಂದ ಯು ಹ್ಯಾವ್ ಬೀನ್ ವೋಟೆಡ್ ಟು ಪವರ್ ಓನ್ಲಿ ಬಿಕಾಸ್ ಆಫ್ ಮೈನಾರಿಟಿ ವೋಟ್ಸ್. ನಿಮ್ಗೆ ಯಾವತ್ತು 50% ಪ್ಲಸ್ 1 ವೋಟ್ ನಲ್ಲಿ ಮೈನಾರಿಟಿ ಪಾಲಿಟಿಕ್ಸ್ ಅನ್ನ ನಿಜವಾಗಲೂ ಇವತ್ತಿಗೂ ಕರೆಕ್ಟ್ ಆಗಿ ಮಾಡಿದ್ರೆ ಕಾಂಗ್ರೆಸ್ ಅನ್ನ ಈ ದೇಶ ಇರೋ ತನಕ ನೀವು ತೊಲಗಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಫೇರ್ ಪಾಲಿಟಿಕ್ಸ್, ಎಲ್ಲರಿಗೂ ಒಪ್ಪಿಗೆ ಆಗುವಂತ ಭಾರತೀಯ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೀವಿ. ಮೈನಾರಿಟೀಸ್ ಅಂತ ಟಾರ್ಗೆಟ್ ಮಾಡೋದು ಕೂಡ ರಂಗನಾಥ್ ಹೇಗೆ ಹಿಂದುತ್ವ ಅಂತೇಳಿ ತಬ್ಕೊಳ್ಳೋದಿದೆ, ಒಬ್ಬರನ್ನ ದೂರ ಸರಿಸ್ತಕ್ಕಂಥದ್ದು ಕೂಡ ಕಾನ್ಸ್ಟಿಟ್ಯೂಷನ್ ವಿರೋಧ ಅದು. ಹಾಗಾಗಿ ಒಂದೇ ನಿಮಿಷ, ಬಿಜೆಪಿಗೆ ಇವತ್ತಿಗೂ ಕೂಡ ನಾವು ಅಧಿಕಾರ ದಾಹ, ಅದಕ್ಕೋಸ್ಕರ ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ ಮಾತಾಡಿ. ಇವಾಗ ನಾನು ಫೇರ್ ಅಪ್ರಿಶಿಯೇಟ್ ಮಾಡ್ತೀನಿ, ಅವರ ಸಿದ್ಧಾಂತಗಳ ಬಗ್ಗೆ ಮಾತನಾಡಿ ಅಯೋಧ್ಯೆಯನ್ನ ಹೇಳಿ ನಾವು ಅಧಿಕಾರಕ್ಕೆ ಬರ್ತೇವೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಹೇಳಿ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ ಒಪ್ಕೊಳ್ತೇವೆ, ನಾವು ನಿಮ್ಮನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತೇವೆ. ಅದನ್ನ ಬಿಟ್ಟು ತೆರೆಯನ್ನ ಮುಚ್ಚಿ ಜನರನ್ನ ಒಂದು ಮೋಸಗೊಳಿಸ್ತಕ್ಕಂಥದ್ದು ಇದೆಯಲ್ಲ, ತಂತ್ರ ಪ್ರತಿತಂತ್ರ, ಇದು ಫಲಿಸೋದಿಲ್ಲ ಅಂತ. ಅಂದ್ರೆ ಬಹಳ ಸೂಚ್ಯವಾಗಿ ಹೇಳಿದ್ರು, ನೀವು ಅಯೋಧ್ಯೆ ಹೇಳಬೇಕು, ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಹೇಳಬೇಕು, ಆಮೇಲೆ ಯಾವ ಕಾರಣಕ್ಕೂ ಡೆವಲಪ್ಮೆಂಟ್ ಹೇಳ್ಬೇಡಿ, ಅದನ್ನ ನಾವು ಮಾಡಿಲ್ಲ, ಅದಕ್ಕೆ ನಮ್ಮ ಹತ್ರ ಉತ್ತರ ಇರಲ್ಲ. ಅದಕ್ಕೋಸ್ಕರ ನೀವು ಯಾವತ್ತೂ ಅದನ್ನೇ ಹೇಳಬೇಕು, ನಾವು ಯಾವತ್ತೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ, ಯಾಕೆ ನಾವು ಡೆವಲಪ್ಮೆಂಟ್ ಮಾಡಿಲ್ಲ, ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಒಂದ್ ನಿಮಿಷ, ಪ್ರತಿಯೊಬ್ಬ ಚುನಾಯಿತ ಮುಖ್ಯಮಂತ್ರಿ, ಪ್ರತಿಯೊಂದು ಚುನಾಯಿತ ಸರ್ಕಾರ ಯಾವುದೇ ಪಕ್ಷದಿರ್ಲಿ, ಡೆವಲಪ್ಮೆಂಟ್ ಮಾಡದೇ ಇದ್ರೆ ಜನನೇ ಒದ್ದೊಡಿಸ್ತಾರೆ. ಡೆವಲಪ್ಮೆಂಟ್ ಇಸ್ ಅವರ್ ಡ್ಯೂಟಿ, ಯು ಆರ್ ಬೌಂಡ್ ಟು ಡೂ ದಟ್ ಡ್ಯೂಟಿ. ಇಟ್ ಇಸ್ ನಾಟ್ ಎ ಚಾಯ್ಸ್. ಅದು ಗುಜರಾತ್ ಅಲ್ಲಿ ಚಾಯ್ಸ್ ಏನಿದೆ, ಡೆವಲಪ್ಮೆಂಟ್ ಗುಜರಾತ್ ಅಲ್ಲಿ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಆಗಿದೆ. ಪರ್ಸೆಂಟೇಜ್ ವೇರಿಯಸ್ ಇರಬಹುದು ಅಷ್ಟೇ, ಪರ್ಸೆಂಟೇಜ್ ವೇರಿಯಸ್. ತೇಜಸ್ವಿನಿ ಒಂದ್ ನಿಮಿಷ, ನಾನು ಒಂದೇ ಒಂದು ನಿಮಿಷ ಕೊಡಿ, ಗುಜರಾತ್ ನ ಡೆವಲಪ್ಮೆಂಟ್ ಬಗ್ಗೆ ಹೇಳ್ಬಿಡ್ತೀನಿ, ಯಾರು ಇಷ್ಟಪಡೋದು. ಗುಜರಾತ್ ಡೆವಲಪ್ಮೆಂಟ್ ಎಷ್ಟು ಮಿತ್ ಅನ್ನೋದನ್ನ ಹೇಳ್ಬಿಡ್ತೀನಿ, ಎಷ್ಟು ಮಿತ್ ಅನ್ನೋದನ್ನ ಹೇಳ್ಬಿಡ್ತೀನಿ. ಹಾಗಾದ್ರೆ ಜನಗಳನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ ಸರ್. ಕೇಂದ್ರ ಸರ್ಕಾರ ಅಷ್ಟೊಂದು ಪ್ರಶಸ್ತಿ, ನಾವು ಏನನ್ನು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ನವರು ತಮ್ಮ ಮುಖವಾಣಿ ಅವರು ಪತ್ರಿಕೆಗಳಲ್ಲಿ ಯಾಕೆ ಬರ್ಕೊಂಡು ಸರ್, ಗುಜರಾತಿನ ವರಮಾನ ಗುಜರಾತಿನ ವರಮಾನ ಒಂದ್ ನಿಮಿಷ ಅಂದ್ರೆ ಅದು ಫೇರ್ ಡೆವಲಪ್ಮೆಂಟ್ ಆಗಿದೆ ಅಂತ ಗುಜರಾತಿನ ವರಮಾನ ಸರ್, ಗುಜರಾತಿನ ವರಮಾನ 11ನೇ ಸ್ಥಾನದಲ್ಲಿದೆ. 2012ರವರೆಗೆ ಸ್ಥಿತಿಗತಿಯಲ್ಲಿ ಗುಜರಾತಿನ ತಲವಾರಮಾನ 6.9 ಇತ್ತು. ಅತ್ಯಂತ ಹಿಂದುಳಿದ ಎಂದು ಹೇಳಲಾಗುವ ಬಿಹಾರವು 11 ಮತ್ತು 7.5% ಅಲ್ಲಿ ಸ್ಥಾನ ಮುಂದುವರೆದಿದೆ. ಗುಜರಾತ್ ಎಲ್ಲಿಗಿಂತಲೂ ಕೆಳಗಡೆ ಇದೆ ಅಂತ ಹೇಳಿದ್ರೆ ಕೇರಳ, ಮಹಾರಾಷ್ಟ್ರ, ಗೋವಾಗಳಲ್ಲ, ಮಿಜೋರಾಂ, ಜಾರ್ಖಂಡ್, ಅರುಣಾಚಲ ಪ್ರದೇಶ, ಸಿಕ್ಕಿಂಗಳಿಗಿಂತಲೂ ಕೂಡ ಕೆಳಗಡೆ ಇದೆ. ಇದು ಸತ್ಯ. ಇದು ಭಾರತದ ಕಟ್ಟಕಡೆಯ ರಾಜ್ಯ ಅಂತೀರ ಹಾಗಾದ್ರೆ ನೀವು. 11ನೇ ಸ್ಥಾನ ಅಭಿವೃದ್ಧಿ ಮಂತ್ರ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ. ಇವರೊಬ್ಬರು ಸತ್ಯ ಹೇಳ್ತಾ ಇದ್ದಾರೆ. ಇಡೀ ಗುಜರಾತಿನ ಜನ ನಾನೇ ವೋಟ್ ಕೊಟ್ಟಂತವ್ರು, ಅವಾಗ ವೋಟ್ ಕೊಟ್ಟವರು. ಮತ್ತೆ ಮೊನ್ನೆ ನಡೆದಂತ ಬೈ ಎಲೆಕ್ಷನ್ ನಲ್ಲಿ 6 2 ಪಾರ್ಲಿಮೆಂಟ್ 4 ಅಸೆಂಬ್ಲಿ ನಾವು ವೋಟ್ ಕೊಟ್ಟವರು ಅಷ್ಟು ಜನ ಮೂರ್ಖರು. ಇವ್ರು ಕರ್ನಾಟಕದಲ್ಲಿ ಕೂತ್ಕೊಂಡ್ರವ್ರು ಬುದ್ಧಿವಂತರು. ರಂಗನಾಥ್, ನನಗನ್ಸುತ್ತೆ ಇದು ಬಹಳ ಸರಳವಾಗಿದೆ, ಏನು ಪಜಲ್ಲು ಅಲ್ಲ, ಕಗ್ಗಂಟು ಅಲ್ಲ. ಈಗ BJP ಏನು ಮಾಡ್ತಾ ಇದೆ ಅಂದರೆ ಒಂದು ರೀತಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಇದು ಹೇಗೆ ಅಂದರೆ, ಇದು ಸರಿಯಾಗಲಿಲ್ಲ, ಇದನ್ನು ಮಾಡುವ, ಇದು ಮಾಡಲಿಲ್ಲ, ಅದು ಮಾಡುವ ಅಂಥೇಳಿ ಪ್ರತಿಯೊಂದು ಪ್ರಯೋಗ ಮಾಡ್ಕೊಂಡು ಹೋಗ್ತಾರೆ. ಮೋದಿಯು ಕೂಡ ಈ ಪ್ರಯೋಗದ ಒಂದು ವಸ್ತುವಾಗಿದ್ದಾರೆ. ಯಾಕೆ ನಾನು ಹೇಳ್ತೀನಿ ಅಂದರೆ, ಹಿಂದೆ ವಾಜಪೇಯಿನ ಹೆಚ್ಚು ಫೋಕಸ್ ಮಾಡ್ತಾ ಬಂದರು. ಕಾರಣ ಏನು ಗೊತ್ತಾ, ವಾಜಪೇಯಿ ಕಟ್ಟ RSS, ಕಟ್ಟ BJP ಆದರೂ ಕೂಡ ಎಲ್ಲೋ ಒಂದು ಕಡೆ ವಾಜಪೇಯಿಗೆ ಕವಿ ಹೃದಯದ ಮನಸ್ಸು ಅನ್ನೋ ಥರ ಬಂದುಬಿಟ್ಟು, ಆಮೇಲೆ ಆ ಮನುಷ್ಯ ಇಷ್ಟು ರಿಜಿಡ್ ಅಲ್ಲ ರೀ,
ಇಷ್ಟು ಕರ್ಮಠ ಅಲ್ಲ ರೀ, ಸ್ವಲ್ಪ ಲಿಬರಲ್ ಅನ್ನುವಂಥದ್ದು. ಅದ್ವಾನಿಗೂ ವಾಜಪೇಯಿಗೂ ಮಧ್ಯೆ ಬಂದಾಗ ಒಂದು ಕಾಲದಲ್ಲಿ ಅದ್ವಾನಿ ಬಹಳ ರಿಜಿಡ್ಡು, ವಾಜಪೇಯಿ ಸ್ವಲ್ಪ ಲಿಬರಲ್ಲು ಅಂತ ಬಂತು. ಆದ್ದರಿಂದ ಪ್ರಯೋಗವನ್ನು ಮಾಡ್ತು, ವಾಜಪೇಯಿ ಮುಖ ಇಟ್ಟರೆ ಸ್ವಲ್ಪ ಲಿಬರಲ್ ಅನ್ನೋ ಕಾರಣಕ್ಕೆ ಸ್ವಲ್ಪ ನಮ್ಮ ವೋಟ್ ಬೇಸು ಜಾಸ್ತಿ ಆಗ್ಬೋದು ಅಂತೇಳಿ ಹಾಗೆ ಮಾಡಿದರು. ನೆಕ್ಸ್ಟು ಅದ್ವಾನಿ ಕರ್ಮಠ ಅಂದ್ಬಿಟ್ಟು ಈ ಅಯೋಧ್ಯ ಇಶ್ಯೂ ತಗೊಂಡು ಯಾತ್ರೆ ಪಾತ್ರೆ ಅಂತ ಹೊರಟಾಗ ಅದು ಯಾವಾಗ ಆಗಲಿಲ್ಲ. ಈಗ ಮೋದಿ ಛಾಯಿಸಿಟ್ಕೊಂಡು ಹೊರಡ್ತಾ ಇದ್ದಾರೆ. ಆದರೆ ತಮಾಷೆ ಇದ್ದರೆ ಅದ್ವಾನಿ ಈಗ ಜಿನ್ನಾನ ಟೀಕಿಸಿ ತಾವು ಜಾತ್ಯತೀತ ಆಗಬೇಕು ಅಂತಾರೆ. ಇವೆಲ್ಲ ಏನು ತೋರಿಸ್ತಾ ಇದ್ದಾರೆ, ಬಿ ಜೆ ಪಿಯ ಒಳಗಿನ ತಲ್ಲಣಗಳನ್ನು ತೋರಿಸ್ತಾರೆ. ಬಿ ಜೆ ಪಿಗೆ ಏನಾದರೂ ಮಾಡಿ ನಮ್ಮ ವೋಟ್ ಬೇಸ್ ಜಾಸ್ತಿ ಆಗಬೇಕು. ನಾವು ಒಂದೇ ಕರ್ಮಠ ಅಪ್ಪನ ಆಲದ ಮರಕ್ಕೆ ಜೋತ್ ಬೀಳೋದು ಬೇಡ, ಹೊಸ ಹೊಸ ಪ್ರಯೋಗ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ತಲ್ಲಣದ ಮನಸ್ಥಿತಿ ಒಳಗಡೆ ಅಯೋಧ್ಯೆಗೆ ಹೋಗೋಣವೋ ಬೇಡವೋ, ಹೋಗ್ತೀನಿ ಬೇಡ, ಇವೆಲ್ಲ ತಲ್ಲಣಗಳ ಒಂದು ಪ್ರತೀಕ ಅಂತ ನಾನು ಭಾವಿಸ್ತೀನಿ. ರಂಗನಾಥ್, ಈಗ ಮಧುಸೂದನ್ ಜಿ ಒಂದು ಉದಾಹರಣೆಯನ್ನು ಕೊಟ್ಟರು. ಅಭಿವೃದ್ಧಿಗೋಸ್ಕರನೇ ಮೋದಿಯವರಿಗೆ ಓಟ್ ಹಾಕಿದ್ದು ಗುಜರಾತನ್ನು, ನೀವು ಅದನ್ನು ಪರಿಗಣಿಸಬೇಕು ಅಂತ. ಈಗ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನಿಚ್ಚಳ ಬಹುಮತ ಕಾಂಗ್ರೆಸ್ ಕೊಟ್ರಲ್ಲ. ನಾನು ಹೇಳೋದು ಚುನಾವಣಾ ಫಲಿತಾಂಶಗಳನ್ನು ಬೇರೆ ಬೇರೆ ಕೋನಗಳಿಂದ ಕೂಡ ನೋಡೋದಕ್ಕೆ ಸಾಧ್ಯ. ನಿಚ್ಚಳ ಬಹುಮತ ಕೊಟ್ಟ ತಕ್ಷಣ ಕಾಂಗ್ರೆಸ್ನ ಅಭಿವೃದ್ಧಿಗೆ ಕೊಟ್ಟರು ಅದಲ್ಲ. ಡೆಮೊಕ್ರೆಟಿಕಲಿ ನಿಮ್ಮ ಫೇಲ್ಯೂರು ಮತ್ತು ನಮ್ಮ ಹೋರಾಟ, ನಿಮ್ಮ ಫೇಲ್ಯೂರು ನಮ್ಮ ಹೋರಾಟ ಸೇರಿ ಕೊಟ್ಟರು ಅಂತಕ್ಕಂಥ ನಿಮ್ಮ ಮೇಲಿನ ಬೇಜಾರು ಅಂತಾನು ಪರಿಭಾವಿಸ್ಬೋದು. ಗುಜರಾತಲ್ಲಿ ಆಮೇಲೆ ಅಲ್ಲ, ಗುಜರಾತ್ ವಿಚಾರ ಬಂದೆ. ಆಲ್ಟರ್ನೇಟಿವ್ ಲೀಡರ್ಶಿಪ್ ಅನ್ನೇ ಕೊಂದ್ಬಿಟ್ರಲ್ಲ. ಕೇಶುಭಾಯ್ ಪಟೇಲನ್ನ ಯಾರು ಕೊಂದ್ರು? ಒಂದ್ ನಿಮಿಷ, ಬಿಜೆಪಿಗೆ ಸೀಮಿತವಾಗಿಲ್ಲ, ಇದು ಪಾರ್ಟ್ ಆಫ್ ದಿ ಪಾಲಿಟಿಕ್ಸ್. ಮುಘಲ್ ಕಾಲದಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಅಧಿಕಾರ ರಾಜಕಾರಣದಲ್ಲಿ ಶತ್ರುಗಳನ್ನ ಸದೆಬಡಿತಕ್ಕಂಥದ್ದು, ತುಳಿತಕ್ಕಂಥದ್ದು, ಎಲಿಮಿನೇಷನ್ ಮಾಡ್ತಕ್ಕಂಥದ್ದು. ಡಾಕ್ಟರ್ ದ್ವಾರಕನಾಥ್ ಅವರು ಹೇಳಿದಂತ ಪಾಯಿಂಟ್ ನಿಂತ್ಕೊಳ್ತಾ ಇದ್ದೀನಿ ನಾನು. ಅವ್ರು ಹೇಳಿದ ಪ್ರಕಾರ ಗುಜರಾತಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನುವಂಥದ್ದು ಆಗೇ ಇಲ್ಲ, ಅಲ್ಲಿನ ಜನಜೀವನ ಅನ್ನುವಂಥದ್ದು ಬಹಳ ದುಸ್ತರವಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂಕಿ ಅಂಶಗಳನ್ನು ಕೊಟ್ಟಿಲ್ಲ. ಅಲ್ಲಲ್ಲ, ಒಂದ್ ನಿಮಿಷ ನಾನು ಏನ್ ಹೇಳಿದ್ರು, 11ನೇ ಸ್ಥಾನದಲ್ಲಿ ಗುಜರಾತಿನ ಬಗ್ಗೆನೇ ಚರ್ಚೆ ಮಾಡಬೇಕು. ನಾನು ರೆಡಿಯಾಗಿ ಬರ್ತಾ ಇದ್ದೆ, ಯಾವ ಅಂಕಿ ಅಂಶಗಳಿದ್ದಾವೆ, ಯಾವ್ಯಾವ್ದಿದ್ದಾವೆ ಅಂತ ಯಾವುದೋ ಒಂದು ಅಂಕಿ ಅಂಶ ತೆಗೆದುಕೊಂಡು ಹೇಳ್ಕೊಂಡು ಅಂದ್ರೆ ಅದನ್ನೇನು ಒಪ್ಪುವಂತ ಸಂಗತಿಗಳಲ್ಲ. ಅಲ್ಲ, ನೀವು ಹೇಳಿ ನೆಕ್ಸ್ಟ್ ವಿಷಯ. ಯಾಕೆ ನಾನು ಯಾಕೆ ಹೇಳಿದ ಅಲ್ಲ, ನನಗೆ ಅವಕಾಶ ಕೊಡಿ. ಯಾಕಂದ್ರೆ ಇಲ್ಲಿ ನೀವಿಬ್ರು ಜನಪ್ರತಿನಿಧಿಗಳಿದ್ದೀರಿ, ನಿಮ್ಮ ಉತ್ತರ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಅಂತ. ಯಾಕೆ ಅಂತ ಹೇಳ್ತೀನಿ ನಾನು. ನೋಡಿ, ಮಾಡೋವಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಯೂ ಕೂಡ ಜನ ಓಟ್ ಹಾಕಲ್ಲ ಅಂತ ಒಂದು ಸ್ಥಿತಿ ಇದೆ. ಕೆಲವರು ಒಳ್ಳೊಳ್ಳೆ ನಾಯಕರುಗಳು ಸೋತಿರುವಂಥ ಉದಾಹರಣೆಗಳು ಕೂಡ ನಾವು ಕಂಡಿದ್ದೀವಿ. ಅಂಥದ್ರಲ್ಲಿ ಗುಜರಾತ್ನಲ್ಲಿ 3-4 ಸರಿ ಒಬ್ಬ ನಾಯಕ ಗೆದ್ದು ಬರ್ತಾನೆ ಅಂತಂದರೆ ಎಷ್ಟು ಸರಿ ನೀವು ನಾಟಕ ಆಡಿ, ಎಷ್ಟು ಸರಿ ನೀವು ಜನರನ್ನು ಹಾದಿ ತಪ್ಪಿಸ್ಗೆಲ್ಲಕ್ಕೆ ಸಾಧ್ಯ ಅಂತ ಅನ್ನುವಂಥದ್ದು ನನ್ನ ಪ್ರಶ್ನೆ. ಅಪೋಸಿಷನ್ ನ ಒಂದು ಒಗ್ಗಟ್ಟಿನ ವೀಕ್ನೆಸ್ ಇರಬಹುದು, ಅಥವಾ ಬಿಜೆಪಿಯಲ್ಲೇ ಮೋದಿಗೆ ಆಲ್ಟರ್ನೇಟಿವ್ ಲೀಡರ್ಶಿಪ್ ನ ಕೊರತೆ ಇರಬಹುದು. ಮೋದಿಯಷ್ಟೇ ಪ್ರಬಲವಾದ ನಾಯಕ ಬಿಜೆಪಿಯಲ್ಲೂ ಇದ್ದಿದ್ರೆ ಅವರ 3 ಸಲ ಕಾಂಗ್ರೆಸ್ ನಲ್ಲಿ ಸೋನಿಯಾಗೆ ಆಲ್ಟರ್ನೇಟಿವ್ ಇಲ್ಲ, ಆ ಕಾರಣಕ್ಕೋಸ್ಕರವಾಗಿ ಇದೆ ಅಂತ ನಾವು ಸೋನಿಯಾಜಿ ಅವತ್ತು ಈ ದೇಶಕ್ಕೆ ಪ್ರಧಾನಿನೇ ಆಗಿಲ್ವೇ? ಪ್ರಧಾನಮಂತ್ರಿ ಯಾಕೆ ಆಗ್ಬೇಕು? ಪಾತ್ರ ಎಲ್ಲ ಅರ್ಜುನ ಆಗ್ಬೇಕು ಅಂತಲೇ ಹೇಳೋದು. ಅಧಿಕಾರ ರಹಿತ ಪಾಲಿಟಿಕ್ಸ್ ಅನ್ನ ಮೋದಿ ಅವರು ಮಾಡ್ಲಿ. ಇವತ್ತು ಯಾತಕ್ ಬಡ್ದಾಡ್ತಾ ಇದ್ದೀರಾ? ಅದ್ವಾನಿ ಅವರು ಈ ವಯಸ್ಸಲ್ಲಿ ಯಾತಕ್ ಬಡ್ದಾಡ್ತಾ ಇದ್ದಾರೆ? ಫಾರ್ ಚೇರ್. That is the difference between you and me. ನಮ್ಮ ಪಾರ್ಟಿಗೂ ಇವತ್ತು ನೋಡಿ, ಮೋದಿ ಅವರು ರಂಗನಾಥ್ ಒಂದು ನಿಮಿಷ. ಮೋದಿ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಮೋದಿ ಪ್ರತಿತಂತ್ರ ಹೆಣಿತಾ ಇದ್ದಾರೆ. ನಿತೀಶ್ ಕುಮಾರ್ ಅವರು ಯಾವಾಗ ಮೋದಿಯನ್ನ ಒಂದು ಮಣಿಸುವ ತಂತ್ರವನ್ನ ಮಾಡಿ 17 ವರ್ಷಗಳ NDA ಸಂಬಂಧ ಕಟ್ಕೊಂಡು ಹೊರಗೆ ಬಂದ್ರು. ಇವತ್ತು ಜಯಲಲಿತಾ ಮತ್ತು ಮೋದಿಯವರ ಒಂದು ನಂಬಿಕೆ ಮತ್ತು ಬಾಂಧವ್ಯ ತಮಗೆ ಗೊತ್ತಿದೆ. ಮೋದಿ ಅವರು ಕನ್ಸಾಲ್ಟೇಟ್ ಮಾಡ್ಕೊಳ್ತಾ ಇದ್ದಾರೆ. ಆಲ್ಟರ್ನೇಟಿವ್ ತಂತ್ರಗಳು, ಇದು ಪಾರ್ಟ್ ಆಫ್ ದಿ ಪೊಲಿಟಿಕಲ್ ತಂತ್ರ ಅಂತ ನಾನು ಹೇಳ್ತೇನೆ. ಅದಕ್ಕೆ ನಾನು ಹೇಳ್ತಾ ಇರೋದು ಯಾವ ಹೊಸ ತಂತ್ರ? ಜಯಲಲಿತಾ ವಾಸ್ ಎ ಪಾರ್ಟ್ ಆಫ್ NDA, ಮಮತಾ ವಾಸ್ ಎ ಪಾರ್ಟ್ ಆಫ್ NDA. Why the left NDA? Why the left ಅಂದ್ರೆ we did not perform well. They left us. UP ಇಂದ ಬಿಟ್ಟು ಹೋಗಿರೋ ಬಹಳ ಜನ ಇದ್ದಾರೆ ಮೇಡಮ್. ಒಂದು ಹೇಳ್ತೀನಿ, ಈಗ 3 ಸಲ ಗೆದ್ರು 4 ಸಲ ಗೆದ್ರು ಮೋದಿ ಅಂತಿದೆಯಲ್ಲ, ಅದಕ್ಕೆ ಅವುಗಳು ಕೂಡ ನಾವು ಹೊಡೆದು ನೋಡಬೇಕು. ಈಗ ದ್ವಾರಕಾನಾಥ್ ಹೇಳಿದ್ದಕ್ಕಿಂತ ಹೆಚ್ಚಿಗೆ ಅದಕ್ಕೆ ಪೂರಕವಾಗಿ ನಾನು ಹೇಳೋದೇನು ಅಂದರೆ, ಮೋದಿಯ ಜನಪ್ರಿಯತೆ ಕಮ್ಮಿ ಆಗಿದೆ. ಇವರು ಒಪ್ತಾರೋ ಬಿಡ್ತಾರೋ. ಈ ಸಲ
ಕಳೆದ ಬಾರಿಯ ಮೋದಿಯ ಪರ್ಸೆಂಟೇಜು ಅವರ ಪಕ್ಷ BJP ಪಕ್ಷ ಪಡೆದುಕೊಂಡ ಮತಗಳ ಪ್ರಮಾಣ ಈ ಸಲ ಪಡೆದ ಪ್ರಮಾಣ ಕಮ್ಮಿಯಾಗಿದೆ, ಸ್ಥಾನಗಳು ಕಮ್ಮಿಯಾಗಿದೆ. ಅಷ್ಟರ ಮಟ್ಟಿಗೆ ಮೋದಿಯ ಜನಪ್ರಿಯತೆ ಗುಜರಾತ್ನಲ್ಲಿ ಇಳಿಮುಖವಾಗಿದೆ. ಜನ ಎಲ್ಲೋ ಒಂದು ಕಡೆಯಲ್ಲಿ ತಮ್ಮ ವಿರೋಧನ ಮೋದಿಗೆ ವ್ಯಕ್ತಪಡಿಸಿರುವುದು ನಿಜ. ಆದ್ದರಿಂದ ಇವತ್ತು ಮೋದಿ ಆ ತಪ್ಪುಗಳನ್ನು ತಿದ್ದುಕೊಳ್ಳೋಕ್ಕೆ ಎಲ್ಲೋ ಒಂದು ಕಡೆ ಈಗ ಬೇರೆ ಪ್ರಯೋಗ ಮಾಡಿಕೊಟ್ಟಿದ್ದಾರೆ. 5 ವರ್ಷ ಆಳ್ವಿಕೆ ಮಾಡಿದಾಗಲೇ ಜನ ಧಿಕ್ಕರಿಸಿದ್ರು. ಇದು 3 ಸರಿ ಗೆದ್ದಿರುವಂತವ್ರನ್ನ ಜನ ಒಂದು ಪರ್ಸೆಂಟೇಜ್ ಕಡಿಮೆ ಆಗದಂಗೆ ಇರುತ್ತಾ, ಸಹಜವಾಗಿ ಇದ್ದೇ ಇರುತ್ತೆ ಅಂತ. ಅವ್ರಿಗೆ ಏನಾರ ಸಮಾಧಾನ ಆಗುವಾಗಿದ್ರೆ ದತ್ತ ಅವ್ರಿಗೆ Okay, so ಇದಕ್ಕೆ- ಆಯ್ತು ಸರ್, ಮೋದಿ ಅವರಿಗೆ ಜನಪ್ರಿಯತೆ ಕಡಿಮೆ ಇದೆ, ಮೋದಿ ಅವ್ರನ್ನ ಜನ ತಿರಸ್ಕರಿಸ್ತಾ ಇದ್ದಾರೆ ಗುಜರಾತ್ನಲ್ಲಿ, ನಿಮ್ಗೆ ಏನಾರ ಸಂತೋಷ ಆಗುತ್ತಾ? ಸಂತೋಷ ಪಡಿ. ಸರ್, ರಾಮನನ್ನು ಬಿಟ್ಟಾಕಿದ್ದೀರಾ, ಅಯೋಧ್ಯೆಗೆ ಯಾಕೆ ಹೋಗಿಲ್ಲ? ನಾಲ್ಕು ಸರಿ ಗೆದ್ದಂತ ಮೊನ್ನೆ ನಡೆದಂತ ಬೈ ಎಲೆಕ್ಷನ್ 2 ಪಾರ್ಲಿಮೆಂಟ್ 4 ಅಸೆಂಬ್ಲಿ ಸ್ವೀಪ್ ಅವ್ರ ಬಗ್ಗೆ ಮಾತಾಡ್ತೀನಿ. ಏನಂತ ಮಾತಾಡ್ಲಿ ನಾನು? ನಿಮ್ಮ BJP ಒಳಗಡೆ ಇದು ತೃತೀಯ ರಂಗ, BJPಯ ತೃತೀಯ ರಂಗ, ಮೋದಿ BJPಯ ತೃತೀಯ ರಂಗ. ಒಂದ್ ಕಡೆ ಹಣ ಯಾವುದು ಬೇಕಾದ್ರೂ ಆಗ್ಲಿ, Yes, ಅವರು sir. ಬಿಜೆಪಿ ಅಂತ ಒಪ್ಕೋತಿರಲ್ಲ. ಧನ್ಯವಾದ. ಓಕೆ ಮಧುಸೂದನ್, ಇನ್ನಷ್ಟು ನಾವು ಮಾತಾಡೋಣ. ಅಕಸ್ಮಾತ್ ಕಾಂಗ್ರೆಸ್ ಅಂತ ನೀವು ಅನ್ಬಿಟ್ಟಿದ್ರೆ ಬೇಜಾರ. ಎಸ್ ಸರ್, ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ನಾನು ಮಾತಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ, ಅದಕ್ಕಿಂತ ಮೊದಲು ಮತ್ತೊಮ್ಮೆ ವಿರಾಮ.